ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ಜಾಹ್ನವಿ ಕಾರ್ತಿಕ್. ದಿನದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಶರವೇಗದಲ್ಲಿ. ಸಿಎಂ ಬಿಎಸ್ ಯಡಿಯೂರಪ್ಪ ಆರೋಗ್ಯ ಸ್ಥಿತಿ ಉತ್ತಮವಾಗಿಲ್ಲ. ಇದರಿಂದ ಸಾಂವಿಧಾನಿಕ ಮತ್ತು ಆಡಳಿತಾತ್ಮಕ ಕಾರ್ಯಕ್ಕೆ ಹಿನ್ನಡೆಯಾಗ್ತಾ ಇದೆ ಅಂತ ಕಾರ್ಯಕರ್ತ ರವಿಕುಮಾರ್ ಕಂಚೇನಹಳ್ಳಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಗವರ್ನರ್ಗೆ ದೂರು ನೀಡಿದ್ದಾರೆ. ದಿನ ಕಳೆದಂತೆ ಸಿಎಂಗೆ ಆರೋಗ್ಯ ಸ್ಥಿತಿ ವಿಷಮಗೊಳ್ತಾ ಇದೆ. ಅವರ ದೇಹ ಸಾರ್ವಜನಿಕರ ವಲಯದಲ್ಲಿದ್ದಾಗ ನಡುಗುತ್ತಾ ಇರುತ್ತೆ. ಅವರ ಈ ಸ್ಥಿತಿ ಸಿಎಂ ಕಚೇರಿಯ ದುರುಪಯೋಗಕ್ಕೂ ಕಾರಣವಾಗಿದೆ ಅಂತ ಆರೋಪಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ವಿಜಯೇಂದ್ರ ಶಾಡೋ ಸಿಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಯಾವಾಗಲೂ ಕುಟುಂಬ ರಾಜಕೀಯದ ವಿರುದ್ಧ ನಿಂತಿದೆ. ಹೀಗಾಗಿ ಪ್ರಜಾಪ್ರಭುತ್ವದ ಯಶಸ್ಸಿಗಾಗಿ ಈ ರೋಗವನ್ನ ಗುಣಪಡಿಸಬೇಕಿದೆ ಅಂತ ಕಾರ್ಯಕರ್ತ ರವಿಕುಮಾರ್ ಕಂಚೇನಹಳ್ಳಿ ಗವರ್ನರ್ಗೆ ದೂರು ನೀಡಿದ್ದಾರೆ. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಮಾಜಿ ಗೃಹ ಸಚಿವ ಕೋಡಿಯೇರಿ ಬಾಲಕೃಷ್ಣ ಅವರ ಪುತ್ರ ಬಿನೇಶ್ ಕೋಡಿಯೇರಿಯನ್ನ ಎನ್ಸಿಬಿ ಅಧಿಕಾರಿಗಳು 3 ದಿನಗಳ ಕಾಲ ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗೆ ದುಡ್ಡು ನೀಡಿದ ಆಧಾರದ ಮೇಲೆ ಇಡಿ ಇವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇತ್ತು. 20ನೇ ತಾರೀಕಿನ ತನಕ ಬಿನೇಶ್ ಕಸ್ಟಡಿಯಲ್ಲಿರ್ತಾರೆ. ಇನ್ನು ಬಾಡಿ ವಾರೆಂಟ್ ಮೇಲೆ ಎನ್ಸಿಬಿ ಅಧಿಕಾರಿಗಳು ಬಿನೇಶ್ರನ್ನ ವಶಕ್ಕೆ ಪಡೆದಿರುವುದಾಗಿ ಮಾಹಿತಿ ಸಿಕ್ಕಿದೆ. ಬಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣದ ಆರೋಪಿ ಮಾಜಿ ಮೇಯರ್ ಸಂಪತ್ ರಾಜ್ರನ್ನ ಸಿಸಿಬಿ ನಿನ್ನೆ ಬಂಧಿಸಿದ್ದು ಇಂದು ಸೆಷನ್ಸ್ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಿದ್ರು. ಎಸಿಬಿ ವೇಣುಗೋಪಾಲ್ 67ನೇ ಸಿಟಿ ಸಿವಿಲ್ ಕೋರ್ಟ್ಗೆ ಸಂಪತ್ ರಾಜ್ರನ್ನ ಹಾಜರುಪಡಿಸಿದ ನಂತರ ಸಂಪತ್ ರಾಜ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಹ ಸಲ್ಲಿಸಿದ್ರು. ಇದೇ ವೇಳೆ ಹಿರಿಯ ವಕೀಲ ಸಿವಿ ನಾಗೇಶ್ ಸಂಪತ್ ರಾಜ್ ಪರ ವಕಾಲತ್ತು ಕೂಡ ವಹಿಸಿದ್ರು. ಇದೆಲ್ಲದರ ನಡುವೆ ಸಿಸಿಬಿ 10 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಬೇಕು ಅಂತ ನ್ಯಾಯಾಧೀಶರಾದ ಕಾತ್ಯಾಯಿನಿ ಅವರಿಗೆ ಮನವಿ ಮಾಡಿತ್ತು. ಈ ಹಿನ್ನೆಲೆ ಸಂಪತ್ ರಾಜ್ರ ಜಾಮೀನು ಅರ್ಜಿ ತಿರಸ್ಕರಿಸಿದ ನ್ಯಾಯಾಲಯ ಸಂಪತ್ ರಾಜ್ರನ್ನ 2 ದಿನಗಳ ಕಾಲ ಸಿಸಿಬಿ ವಶಕ್ಕೆ ನೀಡಿದೆ. ಇನ್ನು ನಿನ್ನೆಯೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂಪತ್ ರಾಜ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿರೋದ್ರಿಂದ ಇಂದು ಅಂತಿಮವಾಗಿ ಸಂಪತ್ ರಾಜ್ರನ್ನ ಮಡಿವಾಳದ ಎಫ್ಎಸ್ಎಲ್ ಇಂಟ್ರಾಗೇಷನ್ ಸೆಂಟರ್ಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಸಂಪತ್ ರಾಜ್ರನ್ನ ಇನ್ನೂ 2 ದಿನ ಅಲ್ಲೇ ಇಟ್ಟು ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆಗೆ ಆದೇಶ ಹೊರಡಿಸಿದ ಬೆನ್ನಲ್ಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಕುಮಾರ ಪಾರ್ಕ್ನಲ್ಲಿರುವ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿದ್ದು ಬಿಎಸ್ವೈಯ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಯಿಂದ ರಾಜ್ಯದಲ್ಲಿನ ಉಪಚುನಾವಣೆಯ ಮೇಲೆ ಯಾವ ರೀತಿ ರಾಜಕೀಯ ಪರಿಣಾಮ ಬೀರುತ್ತೆ ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಮುಂದಿನ ದಿನಗಳಲ್ಲಿ ಬಸವ ಕಲ್ಯಾಣ, ಮಸ್ಕಿ ಉಪಚುನಾವಣೆಗಳ ಮೇಲಾಗುವ ಪರಿಣಾಮದ ಬಗ್ಗೆ ಹಾಗೆ ಬೆಳಗಾವಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲೂ ಪ್ರತಿತಂತ್ರದ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಬಿಎಸ್ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಘೋಷಿಸಿದ್ದನ್ನ ನಾನು ಸ್ವಾಗತಿಸುವೆ. ಆದರೆ ನಿಗಮ ಘೋಷಣೆ ಮಾಡಿ ಕೇವಲ ಭ್ರಮಾಲೋಕ ನಿರ್ಮಾಣ ಮಾಡಿದ್ರೆ ಜನ ಕೂಡ ಜಾಗೃತರಾಗಿದ್ದಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಉಪಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಈ ಘೋಷಣೆ ಮಾಡಿದ್ದಾರೆ ಎಂಬ ಭಾವನೆ ಜನರಲ್ಲಿದೆ. ಇದರ ಜೊತೆಗೆ ಸಿಎಂ ಬಿಎಸ್ವೈ ಅವರು ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿ ಪಟ್ಟಿಯಲ್ಲೂ ಸೇರಿಸಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಒತ್ತಾಯಿಸಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದಾರೆ. ಈ ಅಭಿವೃದ್ಧಿ ನಿಗಮ ಆಗಬೇಕು ಅಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ 2019ಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅವೆಲ್ಲ ಮನವಿಗೆ ಮತ್ತು ಎಲ್ಲ ಸಂಘಟನೆಗಳ ಒಂದು ಪ್ರಸ್ತಾವನೆಗೆ ಇವತ್ತು ನಿಗಮ ಮಾಡಿದ್ದಕ್ಕಾಗಿ ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಇಂದು ವೀರಶೈವ ಲಿಂಗಾಯತರ ಬೇಡಿಕೆ, ನಮ್ಮ ಕಡೆಯಿಂದ ನಾವೇನು ಬೇಡಿಕೆ ಇಕ್ಕಿದ್ದೇವೆ, ನಾವು ಕೇಂದ್ರದ ಒಬಿಸಿ ಪಟ್ಟಿಯಲ್ಲಿ ವೀರಶೈವ ಲಿಂಗಾಯತರು ಇಲ್ಲ. ಇನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಗೆ ಗ್ರೀನ್ ಸಿಗ್ನಲ್ ನೀಡಿದ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಕಲಬುರಗಿಯಲ್ಲಿ ವಿಜಯೋತ್ಸವವನ್ನು ಆಚರಿಸಿದೆ. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಅಲ್ಲದೆ ಸಿಎಂ ಬಿಎಸ್ವೈ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಜಯಘೋಷ ಕೂಡ ಮೊಳಗಿಸಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆ ಹಿನ್ನೆಲೆ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀ ಪ್ರಾಧಿಕಾರ ರಚನೆ ನನಗೆ ಆಶ್ಚರ್ಯ ಎನಿಸ್ತಾ ಇದೆ ಅಂತ ಸಿದ್ಧಲಿಂಗ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಹೀಗೆ ಜಾತಿಗೊಂದು ಪ್ರಾಧಿಕಾರ ರಚನೆ ಮಾಡ್ತಾ ಹೋದ್ರೆ ಅದಕ್ಕೆ ಮಿತಿನೇ ಇರಲ್ಲ. ಇದರ ಬದಲು ಎಲ್ಲಾ ಜಾತಿಯಲ್ಲಿರುವ ಹಿಂದುಳಿದವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಹೆಚ್ಚು ಒತ್ತು ನೀಡಬೇಕು. ಸಮಾಜದಲ್ಲಿ ಬಡತನದ ಶ್ರೇಣಿ ಹೆಚ್ಚಿದೆ. ಬಡವರಿಗೆ ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸಿಕೊಡುವ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಇರೋದು ಇಡೀ ರಾಜ್ಯವನ್ನ ಅಭಿವೃದ್ಧಿ ಮಾಡೋದಕ್ಕೆ. ಹೀಗೆ ಒಂದು ಜಾತಿಯ ಪ್ರಾಧಿಕಾರ ಮಾಡಿದ್ರೆ ಮುಂದೆ ಪ್ರತಿಯೊಬ್ಬರು ಕೇಳ್ತಾರೆ ಅಂತ ಹೇಳಿದ್ದಾರೆ.
ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆ ವಿಚಾರವಾಗಿ ಚಿಕ್ಕೋಡಿ ಸಂಸದ ಹಾಗೂ ಲಿಂಗಾಯತ ಮುಖಂಡ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬದಲ್ಲಿ ಮಾತನಾಡಿದ ಅವರು, ಮರಾಠ ಪ್ರಾಧಿಕಾರಕ್ಕೆ ಯಾರೂ ವಿರೋಧ ಮಾಡಿಲ್ಲ. ಮರಾಠ ಪ್ರಾಧಿಕಾರ ಭಾಷಾವಾರು ಅಲ್ಲ. ಮರಾಠ ಸಮಾಜದಲ್ಲಿ ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್ ಸೇರಿದಂತೆ ಎಲ್ಲ ಭಾಷೆ ಮಾತನಾಡುವವರಿದ್ದಾರೆ. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಅನುಕೂಲವಾಗಲು ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಪ್ರಾಧಿಕಾರಕ್ಕೆ ಸಮಾಜದ ಎಲ್ಲ ಮುಖಂಡರು ಬೇಡಿಕೆ ಇಟ್ಟಿದ್ರು. ಇವತ್ತು ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. 2 ಪ್ರಾಧಿಕಾರಗಳ ರಚನೆ ಹಿನ್ನೆಲೆಯಲ್ಲಿ ಇಂದು ಡಬಲ್ ಧಮಾಕ ಅಂತ ಹೇಳಬಹುದು. ಸಿಎಂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಮರಾಠ ಸಮಾಜದಲ್ಲಿ ಕೂಡ ಭಾಷಾವಾರಲ್ಲ, ಇದು ಸಮಾಜದ ಜನರಿಗೆ, ಅಂದರೆ ಅಲ್ಲಿ ಕನ್ನಡ ಮಾತಾಡೋದವರು, ಮರಾಠಿ ಮಾತಾಡೋದವರು, ತಮಿಳು ಮಾತಾಡೋರು, ತೆಲುಗು ಮಾತಾಡೋದವರು ಅಥವಾ ಇಂಗ್ಲೀಷ್, ಹಿಂದಿ ಎಲ್ಲ ಭಾಷಿಕರು ಕೂಡ ಮರಾಠ ಸಮಾಜದಲ್ಲಿದ್ದಾರೆ. ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಏನು ಒಂದು ಅವರಿಗೆ ಅನುಕೂಲ ಆಗಬೇಕಾಗ್ತದೆ. ಈ ಒಂದು ಪ್ರಾಧಿಕಾರದಿಂದ ಆ ಸಮಾಜದ ಎಲ್ಲ ಜನರಿಗೆ ಕೂಡ ಅನುಕೂಲ ಆಗ್ತದೆ. ಅದೇ ರೀತಿ ನಿನ್ನೆ ಮೊನ್ನೆ ಇರ್ಬೋದು, ಇವತ್ತು ವೀರಶೈವ ಲಿಂಗಾಯತ ಪ್ರಾಧಿಕಾರ ಕೂಡ ಆಗಬೇಕಂತೂ ನಮ್ಮ ಡಿಸೆಂಬರ್ ಲಕ್ಷ್ಮಣ ಸವದಿಯವರು, ಬಿ ಸಿ ಪಾಟೀಲ್ ಅವರು ಹಾಗೂ ಸೋಮಣ್ಣ ಅವರು ಮತ್ತು ಇನ್ನುಳಿದ ಎಲ್ಲ ಮುಖಂಡರು ಕೂಡ ನಮ್ಮ ಮುಖ್ಯಮಂತ್ರಿಗೆ ಭೇಟಿಯಾಗಿದ್ದರು. ನಾವು ಕೂಡ ಟ್ವೀಟ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಬೇಡಿಕೆಯನ್ನು ಇಟ್ಟಿದ್ದೆವು. ಲಿಂಗಾಯತ ಸಮುದಾಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಡವರಿದ್ದಾರೆ. ಸಿಎಂ ಬಿಎಸ್ವೈ ಅವರ ಲಿಂಗಾಯತ ನಿಗಮವು ಸಣ್ಣ ಸಮುದಾಯಕ್ಕೆ ಮಾತ್ರ ಅನುಕೂಲವಾಗಲಿದೆ ಅಂತ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಲಿಂಗಾಯತ ಅಭಿವೃದ್ಧಿ ನಿಗಮದ ಆದೇಶ ವಿರೋಧಿಸಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಬಿಎಸ್ವೈ ಅವರು ಲಿಂಗಾಯತ ಅಭಿವೃದ್ಧಿ ನಿಗಮ ಅನೌನ್ಸ್ ಮಾಡಿದ್ದಾರೆ. ಆದರೆ ನಿಗಮಕ್ಕೆ ಯಾವುದೇ ಹಣವನ್ನ ಮೀಸಲಿಟ್ಟಿಲ್ಲ. ಒಂದು ವೇಳೆ 100 ಕೋಟಿ ರೂಪಾಯಿ ಹಣ ಇಟ್ಟರೂ ಸಹ ಲಿಂಗಾಯತರಂತ ದೊಡ್ಡ ಸಮುದಾಯದಲ್ಲಿ ಒಬ್ಬರಿಗೆ 87 ರೂಪಾಯಿ ಸಿಗುತ್ತೆ ಅಷ್ಟೇ. ಹೀಗಾಗಿ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನ ನಾನು ಸ್ವಾಗತ ಮಾಡಲ್ಲ ಅಂತ ಹೇಳಿದ್ದಾರೆ. ನಿಗಮ ಮಾಡೋದ್ರಿಂದ ಪ್ರಾಕ್ಟಿಕಲ್ ಆಗಿ ಇಷ್ಟು ದೊಡ್ಡ ಪ್ರಮಾಣದ 1,15,00,000 ಜನರಿಗೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. 1,000 ಕ್ರೋರ್ಸಿಗೆ 3,025% ಜನರಿಗೆ 3,570 ರೂಪಾಯಿಗಳು ಏನಾಗ್ತದೆ ಹೇಳಿ? ಒಂದು ಬೋರ್ವೆಲ್ ಕೂಡ ಆಗಲ್ಲ, ಅಥವಾ ಒಂದು ಯಾವುದಾದ್ರು ಮೆಡಿಕಲ್ ಕಾಲೇಜ್ಗೆ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಹೋದಾಗ ಒಂದು ನಿಮ್ಮ CET ಫೀಸು ಕೂಡ ಆಗಲ್ಲ, ಆ ಸ್ಕಾಲರ್ಶಿಪ್ ಅನುದಾನ ಕೂಡ ಆಗೋದಿಲ್ಲ ಅವರು. ಸೊ ದಿಸ್ ಈಸ್ ದ ಪ್ರಾಕ್ಟಿಕಲ್ ಒನ್. ಹೀಗಾಗಿ ಆ ನಿಗಮ ಇವತ್ತೊಂದು ದಿವಸ ಇದು ಆಗೋದಿಲ್ಲ. ಅದಾಗಿನೂ ಕೂಡ ಇವತ್ತೊಂದು ದಿವಸ ಸರ್ಕಾರ ನಿಗಮ ಇದು ಮಾಡ್ತಿದ್ರೆ ರಿಸರ್ವೇಷನ್ ಹೊರತುಪಡಿಸಿ ಆ ರಿಸರ್ವೇಷನ್ ಡಿಮಾಂಡ್ ನಮ್ದು ಇದ್ದೇ ಇರ್ತದೆ. ನಿಜವಾಗಿ ಏನಾದರೂ ನಿಮ್ಗೆ ಅಷ್ಟು ಮೇಲೆ ಇವತ್ತೊಂದು ದಿವಸ ಇದು ರಾಜಕೀಯ ಗಿಮಿಕ್ ಅಲ್ಲ, ಇದು ಐವಾಶ್ ಅಲ್ಲ, ಇದು ಕಣ್ಣೊರೆಸುವ ತಂತ್ರ ಅಲ್ಲ ಅಂದರೆ ಇವತ್ತು ಕನಿಷ್ಠ ಪಕ್ಷ 3,000-4,000 ಕೋಟಿ 5,000 ಕೋಟಿ ರೂಪಾಯಿ ಈ ನಿಗಮಕ್ಕೆ ಇಟ್ಟರೆ ಅದು ಪ್ರಯೋಜನ ಆಗ್ತದೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪ್ರಾಧಿಕಾರಕ್ಕೆ ಚಾಲನೆ ಸಿಕ್ಕ ಬೆನ್ನಲ್ಲೇ ಕೂಡಲಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕೂಡಲಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀ ಸ್ವಾಮೀಜಿಗಳು ಸರ್ಕಾರ ನಿಗಮಕ್ಕಾಗಿ ಕನಿಷ್ಠ 1,000 ಕೋಟಿಯನ್ನು ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಅಭಿವೃದ್ಧಿ ನಿಗಮಕ್ಕೆ ಬಸವಣ್ಣನವರ ಹೆಸರಿಡಬೇಕು ಮತ್ತು ನಿಗಮದ ಚಟುವಟಿಕೆಗಳಿಗಾಗಿ ಸ್ವಾಮೀಜಿಗಳ ಸಭೆ ಕರೆಯಬೇಕು ಅಂತ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸಂಖ್ಯಾತ ಲಿಂಗಾಯತರ ಬಹು ವರ್ಷಗಳ ಹಕ್ಕೊತ್ತಾಯವಾಗಿರ್ತಕ್ಕಂಥ ಒಂದು ಲಿಂಗಾಯತರ ಅಭಿವೃದ್ಧಿ ನಿಗಮ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಹಸಿರು ನಿಶಾನೆ ತೋರಿಸಿರ್ತಕ್ಕಂಥದ್ದು ಇಡೀ 1.5 ಕೋಟಿ ಲಿಂಗಾಯತ ಸಮುದಾಯ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸುತ್ತೆ. ಸುಮಾರು ವರ್ಷಗಳ ಹೋರಾಟದ ಪರಿಣಾಮವಾಗಿ ಪಕ್ಷಾತೀತವಾಗಿ ಎಲ್ಲ ಶಾಸಕರ ಒತ್ತಾಯದ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಲಿಕ್ಕೆ ಇವತ್ತು ಘೋಷಣೆ ಮಾಡಿದ್ದು. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಕನ್ನಡ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿರೋಧಿಸಿ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆಯನ್ನ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡಿಸೆಂಬರ್ 5ರ ಒಳಗೆ ಪ್ರಾಧಿಕಾರ ರಚನೆ ಕೈಬಿಡಬೇಕು, ಇಲ್ಲದಿದ್ರೆ ಕನ್ನಡ ಒಕ್ಕೂಟದಿಂದ ಬಂದ್ಗೆ ಕರೆ ನೀಡ್ತೀವಿ. ಈ ಬಗ್ಗೆ ಎಲ್ಲ ಕನ್ನಡ ಒಕ್ಕೂಟಗಳು ನವೆಂಬರ್ 19ರಂದು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ ಕರೆದಿದ್ದೀವಿ. ಬಳಿಕ ಬಂದ್ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಇತ್ತ ಬೆಳಗಾವಿಯಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿ ಹಲವು ಕನ್ನಡ ಪರ ಹೋರಾಟಗಾರರು ಚೆನ್ನಮ್ಮ ವೃತ್ತದಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ, ಸರ್ಕಾರ ಕೂಡಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಕ್ರಮ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ.
ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ರದ್ದು ಮಾಡಬೇಡಿ ಅಂತ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಮರಾಠ ಸಮುದಾಯದವರು ಪ್ರತಿಭಟನೆ ಮಾಡಿದ್ದು, ಬೆಳಗಾವಿಯಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸಂಬಂಧ ಈಗಾಗಲೇ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಇನ್ನು ಮರಾಠ ಸಮುದಾಯವನ್ನ ಅಭಿವೃದ್ಧಿಗೊಳಿಸಲು ಸರ್ಕಾರ ಪ್ರಾಧಿಕಾರ ರಚನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಸ್ಥಗಿತಗೊಳಿಸಬಾರದು ಅಂತ ಮರಾಠ ಸಮುದಾಯದ ಮುಖಂಡರು ಖಾನಾಪುರದ ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಸಿಎಂ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದ ಬೆನ್ನಲ್ಲೇ ಮತ್ತೊಂದು ಸಮುದಾಯದ ನಿಗಮಕ್ಕೆ ಒತ್ತಾಯ ಕೇಳಿ ಬಂದಿದೆ. ವಿಧಾನಸೌಧದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆಯ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಆ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ತಕರಾರು ಇಲ್ಲ, ಅದೇ ರೀತಿ ಒಕ್ಕಲಿಗರ ನಿಗಮವನ್ನು ರಚಿಸಲಿ ಅಂತ ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಸಿಎಂ ಯಡಿಯೂರಪ್ಪರವರನ್ನ ಒಕ್ಕಲಿಗ ಸಮುದಾಯದ ನಾಯಕರು ಇಂದು ಅಥವಾ ನಾಳೆ ಭೇಟಿ ಮಾಡಲಿದ್ದು ಒಕ್ಕಲಿಗರ ಅಭಿವೃದ್ಧಿ ನಿಗಮವನ್ನು ಮಾಡಲು ಒತ್ತಾಯ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಸ್ವಾಗತಾರ್ಹಣೆ, ನಮಗೇನು ಅದ್ರ ಬಗ್ಗೆ ವಿರೋಧ ಇಲ್ಲ. ಯಾಕಂದರೆ ಆ ಸಮುದಾಯದಲ್ಲಿರ್ತಕ್ಕಂಥ ತೀರಾ ಬಡವರು ಯಾರಿದ್ದಾರೆ ಅವರನ್ನು ಗುರುತಿಸಿ ಒಂದಷ್ಟು ಅವರಿಗೆ ಸರ್ಕಾರದಿಂದ ತಕ್ಕಂಥ ಸವಲತ್ತುಗಳು ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿರ್ತಕ್ಕಂಥದ್ದು. ಇನ್ನೊಂದು ಭಾಳ ದೊಡ್ಡ ಸಮುದಾಯವಾದಂಥ ಒಕ್ಕಲಿಗ ಸಮುದಾಯ ಕೂಡ ಇದೆ. ಬಹುಶಃ ಮುಖ್ಯಮಂತ್ರಿಗಳ ಇದಕ್ಕೂ ಕೂಡ ಒಪ್ತಾರೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾರೆ ಅಂತ ಹೇಳಿದ್ವಿ. ಮಾಜಿ ಮೇಯರ್ ಸಂಪತ್ ರಾಜ್ ಬಂಧನದ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪತ್ ರಾಜ್ ಬಂಧನದಿಂದ ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಪ್ರಕರಣದ ತನಿಖೆಗೆ ಮಹತ್ವದ ತಿರುವು ಸಿಕ್ಕಿದೆ. ಮಾಜಿ ಮೇಯರ್ ಸಂಪತ್ ರಾಜ್ ಗಲಭೆಯ ಆರೋಪಿಯಾಗಿದ್ದರು. ಸಂಪತ್ ರಾಜ್ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ತಲೆಮರೆಸಿಕೊಂಡಿದ್ರು. ನಿನ್ನೆ ರಾತ್ರಿ ಸಿಸಿಬಿ ಸಂಪತ್ ರಾಜ್ನ ವಶಕ್ಕೆ ಪಡೆದುಕೊಂಡಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಅಂತ ಹೇಳಿದ್ದಾರೆ. ಡಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣದ ಆರೋಪಿ ಮಾಜಿ ಮೇಯರ್ ಸಂಪತ್ ರಾಜ್ರನ್ನ ಇಂದು ಬಂಧಿಸಲಾಗಿದೆ. ಈ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಸಂಪತ್ ರಾಜ್ ತಪ್ಪಿಸಿಕೊಳ್ಳುವ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತು ಸಂಪತ್ ರಾಜ್ ನಡುವೆ ತಪ್ಪು ಗ್ರಹಿಕೆ ಉಂಟಾಗಿದೆ. ಈ ಬೆಳವಣಿಗೆಯಿಂದಾಗಿ ಕಾಂಗ್ರೆಸ್ಸಿಗೆ ಮುಜುಗರವಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪ್ರಾಧಿಕಾರಕ್ಕೆ ಚಾಲನೆ ಸಿಕ್ಕ ವಿಷಯವಾಗಿ ಮಾತನಾಡಿದ ಅವರು, ಎಲ್ಲ ಸಮುದಾಯಗಳಿಗೂ ಪ್ರಾಧಿಕಾರ ಮಾಡಲಿ, ಆದರೆ ಕೆಲ ಸಮುದಾಯಗಳಿಗೆ ಮಾಡಿ ಇನ್ನು ಕೆಲ ಸಮುದಾಯಗಳನ್ನು ಬಿಟ್ಟರೆ ಅದು ತಪ್ಪಾಗುತ್ತೆ. ಯಾವ ಸಮುದಾಯದಲ್ಲಿ ಬಡವರು ಇಲ್ಲ ಹೇಳಿ, ಆದರೆ ಚುನಾವಣೆ ವೇಳೆ ಈ ರೀತಿ ಮಾಡಿದರೆ ಇದು ರಾಜಕೀಯ ಪ್ರೇರಿತ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಮಾರಾಟ ಪ್ರಾಧಿಕಾರವನ್ನು ತಾವು ಸ್ವಾಗತಿಸುತ್ತೇವೆ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಭಾವುಕರಾಗಿರುವುದು ಕಂಡುಬಂತು. ಕೋಲಾರದ ಅಮ್ಮೇರಹಳ್ಳಿ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ರಮೇಶ್ ಕುಮಾರ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂಸದರು ಸೇರಿದಂತೆ ಶಾಸಕರು ಕೆಸಿ ವ್ಯಾಲಿ ಯೋಜನೆಯ ರೂವಾರಿ ಕೆಆರ್ ರಮೇಶ್ ಕುಮಾರ್ ಅಂತ ಎಂಎಲ್ಸಿ ನಸೀರ್ ಅಹಮದ್ ಬಣ್ಣಿಸಿದ್ರು. ಇದನ್ನ ನೆನೆದು ಕೆಆರ್ ರಮೇಶ್ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಶ್, ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಶ್ರೀನಿವಾಸ್ ಗೌಡ ಮತ್ತಿತರರು ಭಾಗಿಯಾಗಿದ್ದರು. ಸಂಸದರಾದ ಸುಮಲತಾ ಅಂಬರೀಶ್ ಹಾಗೂ ಪ್ರತಾಪ್ ಸಿಂಹರ ವಾಕ್ಸಮರ ಮುಂದುವರೆದಿದೆ. ನಿನ್ನೆ ಪ್ರತಾಪ್ ಸಿಂಹರನ್ನ ಪೇಟೆ ರೌಡಿ ಎಂದಿದ್ದ ಸುಮಲತಾ ಹೇಳಿಕೆಗೆ ಇವತ್ತು ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಸುಮಲತಾ ಬಣ್ಣದ ಲೋಕದಿಂದ ಬಂದವರು, ಹಾಗಾಗಿ ಸಿನಿಮಾ ಡೈಲಾಗ್ ಹೊಡೆದಿದ್ದಾರೆ. ಬಹುಶಃ ಸುಮಲತೆಗೆ ಜಲೀಲನ ನೆನಪಾಗಿರಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾಗರಹಾವು ಜಲೀಲನ ನೆನೆದು ಈ ಡೈಲಾಗ್ ಹೇಳಿರ್ತಾರೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಾಚಾರ್ಯ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಇಂದು ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಅಖಂಡ ಶ್ರೀನಿವಾಸ್ ಮನೆ ಮೇಲೆ ದಾಳಿಯಾದಾಗ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡರು ಭೇಟಿ ನೀಡಿಲ್ಲ. ಇನ್ನು ಡಿಜೆಹಳ್ಳಿ ಕೆಜೆಹಳ್ಳಿಯ ಗಲಭೆ ಪ್ರಕರಣಕ್ಕೆ ಡಿಕೆ ಶಿವಕುಮಾರ್ ಕಾರಣ ಅಂತ ಟಾಂಗ್ ನೀಡಿದ್ದಾರೆ. ಸಂಪತ್ ರಾಜ್ರನ್ನ ಕಾಂಗ್ರೆಸ್ ರಕ್ಷಣೆ ಮಾಡ್ತಾ ಇದೆ, ಇದು ಕಾಂಗ್ರೆಸ್ಗೆ ಮುಳುವಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಮರಿಗೌಡ್ರನ್ನ ರಕ್ಷಣೆ ಮಾಡಿದ್ರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಯಾರನ್ನ ರಕ್ಷಣೆ ಮಾಡಿದ್ರೋ ಅವರಿಂದಲೇ ಹತ್ಯೆ ಆದ್ರು. ಈಗ ಭಯೋತ್ಪಾದನೆಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ಮುಂದೆ ಹೀಗೆ ಅನುಭವಿಸ್ತಾರೆ ಅಂತ ಹೊಸ ಬಾಂಬ್ ಒಂದನ್ನ ತಿಳಿಸಿದ್ದಾರೆ. ಸಂಕಷ್ಟ ಎದುರಿಸಿದ ಎಲ್ಲರಿಗೂ ತಡವಾದರೂ ಸಂಬಳ ಸಿಗುತ್ತೆ. ಸಿಎಂ ಯಡಿಯೂರಪ್ಪ ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಎಪಿಎಂಸಿ ತಿದ್ದುಪಡಿಯಿಂದ ರೈತರಿಗೆ ಲಾಭವಾಗಿದೆ, ಆದರೆ ವ್ಯಾಪಾರಿಗಳಿಗೆ ಮತ್ತು ದಲ್ಲಾಳಿಗಳಿಗಷ್ಟೇ ಇದರಿಂದ ತೊಂದರೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಎತ್ತಿನಹೊಳೆ ಯೋಜನೆ ನೀರಿನಿಂದ ಕೆರೆಗಳನ್ನು ತುಂಬಿಸಿದಾಗ ಮಾತ್ರ ಜಿಲ್ಲೆಯ ಸಮೃದ್ಧಿಯಾಗುತ್ತೆ. ಆದಷ್ಟು ಬೇಗ ಈ ಯೋಜನೆ ಕಾಮಗಾರಿಗೆ ವೇಗಗೊಳಿಸಲು ಇನ್ನಷ್ಟು ಹಣ ನೀಡಲು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಉತ್ತಂಗಿ ಗ್ರಾಮದಲ್ಲಿ
ಮುದೇಗೌಡ್ರ ಬಸವರಾಜಪ್ಪ ಅವರ ಜಮೀನಿನಲ್ಲಿ ಗೋವಿನ ಜೋಳ ಬೆಳೆ ಕ್ಷೇತ್ರೋತ್ಸವ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾಧಿಕಾರಿ ಡಾಕ್ಟರ್ ಸಿಎಂ ಕಾಲಿಬಾವಿ, ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನೂತನವಾಗಿ ಬಿಡುಗಡೆಗೊಂಡಂತಹ ಹೈಬ್ರಿಡ್ ಗೋವಿನ ಜೋಳ RCRM-H2 ಬರ ಸಹಿಷ್ಣುತೆಯನ್ನ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದು ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ರೈತರು ಈ ಹೈಬ್ರಿಡ್ ಗೋವಿನ ಜೋಳವನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೆದು ಅಧಿಕ ಇಳುವರಿಯನ್ನ ಪಡೆಯೋದರ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ತಳಿಗಳನ್ನ ಪ್ರಾತ್ಯಕ್ಷಿಕೆಯ ಮೂಲಕ ರೈತರಿಗೆ ಪರಿಚಯಿಸ್ತಾ ಇದ್ದು ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಕರಿಹಬ್ಬ ನೋಡಲು ಬಂದ ವ್ಯಕ್ತಿಗೆ ಕೋಣ ಗುದ್ದಿರುವ ಘಟನೆ ಹಾವೇರಿಯ ಹಿರೇಕೆರೂರು ತಾಲೂಕಿನ ಹಂಸಬಾವಿ ಗ್ರಾಮದಲ್ಲಿ ನಡೆದಿದೆ. ದೀಪಾವಳಿ ಹಬ್ಬದಂದು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಹೋರಿಗಳನ್ನ ಕರಿ ಬಿಡುವ ಆಚರಣೆ ಇದೆ. ಹೀಗೆ ಕರಿ ಬಿಡುವಾಗ ಕೋಣ ಜೋರಾಗಿ ಓಡಿ ಬಂದು ಸುನಿಲ್ ಎಂಬಾತನಿಗೆ ಗುದ್ದಿದೆ. ಇನ್ನು ಈ ಘಟನೆಯಿಂದ ಸುನಿಲ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಆಕ್ರಮಣ ನಡೆಸಿದ ಕೋಣವನ್ನ ಹೊಸದಾಗಿ ಖರೀದಿ ಮಾಡಲಾಗಿದ್ದು ಬಲವಂತವಾಗಿ ಗ್ರಾಮಸ್ಥರು ಕೋಣವನ್ನ ಹಟ್ಟಿಗೆ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ಫೇಸ್ಬುಕ್ ಖಾತೆಯನ್ನೇ ಹ್ಯಾಕ್ ಮಾಡಿ ಇತರರಿಗೆ ಮೆಸೇಜ್ ಮೂಲಕ ಹಣ ನೀಡುವಂತೆ ಬೇಡಿಕೆ ಇಟ್ಟಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಜಿಲ್ಲೆಯ ಹೆಸ್ಕಾಂ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚಂದಣ್ಣವರ್ ಫೇಸ್ಬುಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿದ ಹ್ಯಾಕರ್ಸ್ಗಳು ಗೆಳೆಯನ ಮಗನಿಗೆ ಹುಷಾರಿಲ್ಲ ಅಂತ ಮೆಸೇಜ್ ಹಾಕಿದ ಹ್ಯಾಕರ್ಸ್ 25 ಇಲ್ಲವಾದ್ರೆ 20,000 ಹಣವನ್ನ ಗೂಗಲ್ ಪೇ ಮಾಡುವಂತೆ ಒತ್ತಾಯಿಸಿದ್ದಾರೆ. ಆದರೆ ಹ್ಯಾಕ್ ಆದ ವಿಷಯ ಸ್ಟೇಟಸ್ನಲ್ಲಿ ಸಿಪಿಐರಿಂದ ಮಾಹಿತಿ ತಿಳಿಯುತ್ತಲೇ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚಂದಣ್ಣವರ ನನ್ನ ಫೇಸ್ಬುಕ್ ಹ್ಯಾಕ್ ಆಗಿದ್ದು ಯಾರು ಹಣ ಹಾಕಬೇಡಿ ಅಂತ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸದ್ಯ ಹುಬ್ಬಳ್ಳಿಯ ಸೈಬರ್ ಕ್ರೈಮ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಚಂದಣ್ಣವರ ದೂರನ್ನ ಕೊಟ್ಟಿದ್ದಾರೆ. ಭಾರೀ ಕುತೂಹಲ ಮೂಡಿಸಿದ ಮಂಡ್ಯ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸಕ್ಸಸ್ ಆಗಿದೆ. ನಿರೀಕ್ಷೆಯಂತೆ ಬಿಜೆಪಿಯ ಸಿಪಿ ಉಮೇಶ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಜೆಡಿಎಸ್ ಬೆಂಬಲಿತ ಅಶೋಕ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಬಹಿಷ್ಕಾರದ ನಡುವೆಯೂ ಈ ಚುನಾವಣೆ ನಡೆದಿದ್ದು ಬಹುಮತ ಹೊಂದಿದ್ದ ಕಾಂಗ್ರೆಸ್ಸಿಗೆ ಅಧಿಕಾರ ತಪ್ಪಿಸಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಯಶಸ್ವಿಯಾಗಿದೆ. 15 ಸದಸ್ಯ ಬಲದ ಆಡಳಿತ ಮಂಡಳಿಯಲ್ಲಿ 8 ಮಂದಿ ಮೈತ್ರಿ ಅಭ್ಯರ್ಥಿಗಳ ಪರ ಮತ ಹಾಕಲಾಗಿದ್ದು ಕಾಂಗ್ರೆಸ್ನ ಓರ್ವ ಅನರ್ಹ ಸದಸ್ಯ ಸೇರಿದಂತೆ 7 ಮಂದಿಯಿಂದ ಚುನಾವಣೆ ಬಹಿಷ್ಕಾರವಾಗಿತ್ತು. ಮಂಡ್ಯ ರಾಜಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಧುಮುಕಿದ್ದಾರೆ. ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಅಮರಾವತಿ ಚಂದ್ರಶೇಖರ್ ನಿವಾಸಕ್ಕೆ ನಿಖಿಲ್ ಭೇಟಿ ನೀಡಿದರು. ಇವರಿಗೆ ಶಾಸಕ ಸಿಎಸ್ ಪುಟ್ಟರಾಜು ಕೂಡ ಸಾಥ್ ನೀಡಿದರು. ಲೋಕಸಭಾ ಚುನಾವಣೆ ಸೋಲಿಗೆ ತಿರುಗೇಟು ನೀಡಲು ದಳಪತಿಗಳು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಜನರಿಂದ ಸೂಕ್ತ ಬೆಲೆಗೆ ಹಳೆ ಚಿನ್ನವನ್ನು ಖರೀದಿಸೋಕೆ ಆಶೀರ್ವಾದ್ ಗೋಲ್ಡ್ ಮೈನ್ ಎಂಬ ಸಂಸ್ಥೆ ಬೆಂಗಳೂರಿನ ಸಂಜಯನಗರದಲ್ಲಿ ಉದ್ಘಾಟನೆಗೊಂಡಿದೆ. ನಟ ಅನಿರುದ್ಧ್ ನೂತನ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅನಿರುದ್ಧ್ ಈ ಸಂಸ್ಥೆಯ ರಾಯಭಾರಿ ಕೂಡ ಹೌದು. ಹಣಕಾಸಿನ ತೊಂದರೆ ಅನುಭವಿಸುವ ಜನರಿಂದ ಅಡವಿಟ್ಟಿರೋ ಚಿನ್ನವನ್ನ ಬಿಡಿಸಿಕೊಳ್ಳಲಾಗದೆ ಕಷ್ಟಪಡೋ ಜನರಿಂದ ಆಭರಣಗಳನ್ನು ದಿನದ ಸರಿಯಾದ ಆನ್ಲೈನ್ ಬೆಲೆಗೆ ಖರೀದಿಸುವ ಸಂಸ್ಥೆ ಇದಾಗಿದ್ದು, ಅಲ್ಲದೆ ಕರೆ ಮಾಡಿದರೆ ಜನರ ಬಳಿಗೆ ತೆರಳಿ ಚಿನ್ನವನ್ನು ಖರೀದಿ ಮಾಡುತ್ತೆ. ಸದ್ಯ ನಗರದಲ್ಲಿ ಆಶೀರ್ವಾದ್ ಗೋಲ್ಡ್ ಮೈನ್ ತನ್ನ ಶಾಖೆ ತೆರೆದಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಬ್ರಾಂಚ್ಗಳನ್ನು ತೆರೆಯುವ ಯೋಜನೆಯನ್ನು ಹಾಕಿಕೊಂಡಿದೆ. ಗೋಲ್ಡ್ ಮೈನ್ನ ಮುಖ್ಯ ಉದ್ದೇಶ ಏನು ಅಂದರೆ, ಎಷ್ಟೋ ಜನ ತುಂಬ ಕಷ್ಟದಲ್ಲಿ ಗೋಲ್ಡ್ನ ಅಲ್ಲಿ ಇಲ್ಲಿ ಅಡ ಇಟ್ಟಿರ್ತಾರೆ, ಕೆಲವು ಜಾಸ್ತಿ ಬಡ್ಡಿಗೆ ಇಟ್ಟಿರ್ತಾರೆ. ಸೊ ಅಂಥವ್ರಿಗೆ ಬಿಡಿಸ್ಕೊಳ್ಳೋಕ್ಕೆ ಆಗದೇ ಇರೋಂಥ ಚಿನ್ನನ ನಾವು ಖರೀದಿ ಮಾಡಿ ಅವ್ರಿಗೆ ಸರಿಯಾದ ಮಾರ್ಕೆಟ್ ಬೆಲೆ ಕೊಟ್ಬಿಟ್ಟು, ಸೊ ನಮ್ಮ ಥರ ಕಂಪ್ನೀಸ್ ತುಂಬಾ ಇದೆ. ಬಟ್ ನಮ್ಮದ್ರಲ್ಲಿ ಏನಂದರೆ ಫೇರ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬ ಒಂದು ನಂಬಿಕೆ ಅನ್ನೋದು ತುಂಬ ದೃಢವಾಗಿ ಇದೆ. ಏನಕ್ಕೆ ಅಂದರೆ ಪ್ರತಿಯೊಂದು ಪ್ರೋಸೆಸ್ ಕೂಡ ಅವರು ಮುಂದೆನೇ ಮಾಡಿ ಆಮೇಲೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ಗೆ ಯಾವುದೇ ಥರದ ಹಿಡನ್ ಚಾರ್ಜಸ್ನ ತೊಗೊಂಡಲೇ ನಾವು ಅದನ್ನು ತೊಗೊಂಡು ಅವ್ರಿಗೆ ಫೇರ್ ಆದ ಒಂದು ದುಡ್ಡನ್ನು ಕೊಟ್ಬಿಟ್ಟು ಅವ್ರಿಗೆ ಮುಂದಿನ ವ್ಯಾಪಾರಕ್ಕಾಗಲಿ ಏನಕ್ಕೆ ಆಗಲಿ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಸೊ ಇದು ನನ್ನ ಮುಖ್ಯ ಉದ್ದೇಶ. ಆಮೇಲೆ ನಾವು ಈ ಬ್ರಾಂಚಸ್ ಬಂದುಬಿಟ್ಟು ಈಗ ಸ್ಟಾರ್ಟಿಂಗ್ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಸ್ಲೋಲಿ ಕರ್ನಾಟಕ ಪೂರ್ತಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ನವರಸ ನಾಯಕ ಜಗ್ಗೇಶ್ ಸಿನಿ ರಂಗಕ್ಕೆ ಕಾಲಿಟ್ಟು ಇಂದಿಗೆ 40 ವರ್ಷವಾಯಿತು. ಈ ಬಗ್ಗೆ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿರುವ ಅವರು 1980 ನವೆಂಬರ್ 17ಕ್ಕೆ ಸಿನಿ ರಂಗಕ್ಕೆ ನಾ ಬಂದು ಇಂದಿಗೆ 2020 ನವೆಂಬರ್ 17ಕ್ಕೆ 40 ವರ್ಷ. ಈ ಬೆಳವಣಿಗೆಗೆ ಪ್ರೋತ್ಸಾಹಿಸಿದ ನಿರ್ದೇಶಕ, ನಿರ್ಮಾಪಕ, ಭುಜ ತಟ್ಟಿದ ಅಂದಿನ ನನ್ನ ಕಲಾ ಕುಟುಂಬ, ಮಾಧ್ಯಮ, ಕನ್ನಡದ ಮನಸ್ಸುಗಳು, ಅಪಮಾನಿಸಿದ ಸ್ನೇಹಕ್ಕೆ ಗೆಲ್ಲುವೆ ಹೋಗು ಕರಿಯ ಎಂದು ಹರಸಿದ ಅಮ್ಮ, ಜೊತೆ ನಿಂತ ಪರಿಮಳ, ಕೋಮಲ್, ರಾಯರ ದಯೆಗೆ ಆ ಜನ್ಮ ಋಣಿ, ಹರಸಿ ಅಂತ ಬರ್ಕೊಂಡಿದ್ದಾರೆ. ಇನ್ನು ಚಿತ್ರರಂಗದ ಸಾಕಷ್ಟು ಮಂದಿ ನವರಸ ನಾಯಕನಿಗೆ ಶುಭಾಶಯ ಕೋರಿದರೆ ಇನ್ನು ಕೆಲವು ಹಿರಿಯರು ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1336
6 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 8,64,140ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 16 ಜನರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 729 ಪ್ರಕರಣಗಳು ದಾಖಲಾಗಿವೆ. ಇನ್ನು ರಾಜ್ಯದಲ್ಲಿ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದವರ ಸಂಖ್ಯೆ 2,100 ಇದ್ದು ಇದುವರೆಗೂ 8,27,241 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶದಾದ್ಯಂತ ಇಂದು ಹೊಸದಾಗಿ 29,163 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 88,74,918ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 449 ಜನ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇದುವರೆಗೂ ಮಹಾರಾಷ್ಟ್ರದಲ್ಲಿ 17,49,777 ಜನರಿಗೆ ಸೋಂಕು ತಗುಲಿದೆ. ನಂತರದ ಸ್ಥಾನದಲ್ಲಿರುವ ಕರ್ನಾಟಕದಲ್ಲಿ 8,64,140 ಜನರಿಗೆ ಕೊರೋನಾ ಪಾಸಿಟಿವ್ ವರದಿಯಾಗಿದೆ. ದೇಶದಲ್ಲಿ ಇದುವರೆಗೂ 82,90,370 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಇದುವರೆಗೂ ಕೊರೋನಾ 1,30,577 ಜನರನ್ನ ಬಲಿ ಪಡೆದಿದೆ. ಇನ್ನು ವಿಶ್ವದಲ್ಲಿ ಇದುವರೆಗೂ 5,54,66,741 ಜನರಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ. ಕೊರೋನಾದಿಂದ ಇದುವರೆಗೂ 13,34,671 ಜನರು ಮೃತಪಟ್ಟಿದ್ದು 3,86,30,658 ಜನರು ಗುಣಮುಖರಾಗಿದ್ದಾರೆ. ಒಟ್ಟಾರೆ ಸದ್ಯ ಜಗತ್ತಿನಲ್ಲಿ 1,55,01,412 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಪೀಡಿತ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಇನ್ನು ಭಾರತದ ನಂತರದ ಸ್ಥಾನದಲ್ಲಿ ಬ್ರೆಜಿಲ್, ಫ್ರಾನ್ಸ್ ಮತ್ತು ರಷ್ಯಾ ದೇಶಗಳಿವೆ. ದೆಹಲಿಯಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕಾರಣ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನವೆಂಬರ್ 15ರಂದು ತುರ್ತು ಸಭೆ ಕರೆದು ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ಅದರಂತೆಯೇ ಕೇಂದ್ರದಿಂದ ಡಿಆರ್ಡಿಒಗೆ 750 ಐಸಿಯು ಬೆಡ್ಗಳನ್ನು ನೀಡಲಾಗಿತ್ತು. ಸರ್ಕಾರದ ಈ ಕೆಲಸಕ್ಕೆ ಈಗ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಸರ್ಕಾರ ಮತ್ತು ಏಜೆನ್ಸಿಗಳು ಕೊರೋನಾ ನಿಯಂತ್ರಿಸಲು ದುಪ್ಪಟ್ಟು ಶ್ರಮ ಹಾಕಿ ತಮ್ಮ ಕೆಲಸಗಳನ್ನ ಮಾಡ್ತಿವೆ. ಆದ್ದರಿಂದ ಮಾಸ್ಕ್ ಧರಿಸೋದು ಹಾಗೂ ಸಾಮಾಜಿಕ ಅಂತರವನ್ನ ಎಲ್ಲರೂ ಕಾಪಾಡಬೇಕೆಂದು ಜನರಲ್ಲಿ ಮನವಿ ಮಾಡಿದ್ದಾರೆ. ಹಾಗೆ ದೆಹಲಿಯಲ್ಲಿ ಕೊರೋನಾ ಸ್ವಲ್ಪ ನಿಯಂತ್ರಣಕ್ಕೆ ಬಂದಾಗ ನಾವು ಮದುವೆಗೆ 200 ಜನರು ಭಾಗವಹಿಸಬಹುದೆಂದು ಹೇಳಿದ್ವಿ. ಆದರೆ ಈಗ ಮತ್ತೆ ಆ ಸಂಖ್ಯೆಯನ್ನ 50 ಜನರಿಗೆ ಕಡಿತ ಮಾಡಿದ್ದೀವಿ ಅಂತ ದೆಹಲಿ ಸಿಎಂ ಹೇಳಿದ್ದಾರೆ. ದೆಹಲಿ ಕೋವಿಡ್-19 ಹಾಟ್ಸ್ಪಾಟ್ಗಳಾಗಿ ರೂಪುಗೊಳ್ಳುವ ಸಾಧ್ಯತೆ ಇರುವುದರಿಂದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಷ್ಟ್ರ ರಾಜಧಾನಿಯ ಮಾರುಕಟ್ಟೆ ಪ್ರದೇಶಗಳಲ್ಲಿ ಲಾಕ್ಡೌನ್ ವಿಧಿಸಲು ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಕೋರಿದ್ದಾರೆ. ಆನ್ಲೈನ್ ಮೂಲಕ ಮಾತನಾಡಿದ ಅವರು, ವಿವಾಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಈ ಹಿಂದೆ ಮಿತಿಗೊಳಿಸಲಾಗಿದ್ದ 200 ಜನರ ಬದಲಿಗೆ ಈಗ 50 ಜನರಿಗೆ ಅವಕಾಶ ನೀಡುವಂತೆ ಲೆಫ್ಟಿನೆಂಟ್ ಗವರ್ನರ್ಗೆ ದೆಹಲಿ ಸರ್ಕಾರ ಪ್ರಸ್ತಾವನೆ ಕಳುಹಿಸಿದ್ದು, ಕೋವಿಡ್-19 ಪರಿಸ್ಥಿತಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ಎಲ್ಲ ಏಜೆನ್ಸಿಗಳು ತೀವ್ರ ಪ್ರಯತ್ನವನ್ನು ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಜಗತ್ತಿನ ಏಕೈಕ ಬಿಳಿ ಜಿರಾಫಿಯು ಪೂರ್ವ ಆಫ್ರಿಕಾದ ಕೀನ್ಯಾದಲ್ಲಿದೆ. ಈ ಬಿಳಿ ಜಿರಾಫಿಯನ್ನ ಕಳ್ಳ ಬೇಟೆಗಾರರಿಂದ ರಕ್ಷಿಸಲು ಇದಕ್ಕೆ ಈಗ ಜಿಪಿಎಸ್ ಟ್ರ್ಯಾಕಿಂಗ್ ಡಿವೈಸ್ನ ಅಳವಡಿಸಲಾಗಿದೆ. ತನ್ನ ಜೊತೆಯಾಗಿದ್ದ ಹೆಣ್ಣು ಜಿರಾಫೆ ಮತ್ತು ಅದರ ಮಗುವನ್ನ ಮಾರ್ಚ್ನಲ್ಲಿ ಕಳ್ಳ ಬೇಟೆಗಾರರು ಸಾಯಿಸಿದ ನಂತರ ಇದು ಒಬ್ಬಂಟಿಯಾಗಿದೆ. ಹಾಗೆ ಈ ಏಕೈಕ ಬಿಳಿಯ ಗಂಡು ಜಿರಾಫೆಗೆ ಹೆಸರಿಟ್ಟಿಲ್ಲ. ಈ ಬಿಳಿಯ ಗಂಡು ಜಿರಾಫೆ ಸೊಮಾಲಿಯಾ ಗಡಿಯ ಸವನ್ನಾದಲ್ಲಿ ತಿರುಗಾಡ್ತಾ ಇರುತ್ತೆ. ಹಾಗೆ ಈ ಜಿರಾಫಿಯ ಒಂದು ಕೊಂಬಿಗೆ ಈ ಜಿಪಿಎಸ್ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಅಳವಡಿಸಿದ್ದು ಇದು ಪ್ರತಿ ಗಂಟೆಗೂ 1 ಬಾರಿ ತಾನಿರುವ ಜಾಗವನ್ನ ಅಲ್ಲಿನ ಅರಣ್ಯಾಧಿಕಾರಿಗಳಿಗೆ ತಿಳಿಸುತ್ತೆ. ಇಂದು ನಡೆದ ವರ್ಚುವಲ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ಜಗತ್ತು ಇಂದು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಎಂದರೆ ಅದು ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಗೆ ಬೆಂಬಲ ನೀಡುವ ದೇಶಗಳನ್ನು ದೂಷಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಆತ್ಮನಿರ್ಭರ್ ಭಾರತ್ ಕ್ಯಾಂಪೇನ್ ಬಗ್ಗೆ ಪ್ರಸ್ತಾಪ ಮಾಡಿದ ಮೋದಿ, ಇದರ ಮೂಲಕ ಜಾಗತಿಕ ಆರ್ಥಿಕತೆಯನ್ನು ದ್ವಿಗುಣಗೊಳಿಸಬಹುದು ಅಂತ ಹೇಳಿದ್ದಾರೆ. ಕೊರೋನಾ ಸಮಯದಲ್ಲಿ 150 ದೇಶಗಳಿಗೆ ಔಷಧಿ ನೀಡಿದ್ದು ನಮ್ಮ ವ್ಯಾಕ್ಸಿನ್ ಉತ್ಪಾದನೆ ಮತ್ತು ಅದನ್ನು ತಲುಪಿಸುವ ಎಲ್ಲ ಸಾಮರ್ಥ್ಯವನ್ನು ಮಾನವೀಯ ಗುಣದಿಂದ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಭಾರತವು ವಿಸ್ತರಣಾವಾದಿ ರಾಷ್ಟ್ರವಲ್ಲ, ನಮ್ಮ ದೇಶವು ವಿಶ್ವದ ಕಲ್ಯಾಣವನ್ನ ಮಾತ್ರ ನಂಬುತ್ತದೆ ಎಂದು ಕೇಂದ್ರ ಸಾರಿಗೆ ಮತ್ತು ಎಂಎಸ್ಎಂಇ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಪುಣೆಯಲ್ಲಿ ನಡೆದ ಕಾರ್ಯಕ್ರಮವೊಂದನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಸ್ವಾವಲಂಬನೆ ಸಾಧಿಸಲು ಜ್ಞಾನ, ಉದ್ಯಮಶೀಲತೆ, ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ ಮತ್ತು ಯಶಸ್ವಿ ಅಭ್ಯಾಸಗಳ ಅವಶ್ಯಕತೆ ಇದೆ. ದೇಶವನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿಸುವಾಗ ನಾವು ವೈಜ್ಞಾನಿಕ ಪ್ರಗತಿಗೆ ಒತ್ತು ನೀಡಬೇಕಾಗಿದೆ. ನಮ್ಮ ದೇಶವನ್ನ ವಿಶ್ವಶಕ್ತಿಯನ್ನಾಗಿ ಮಾಡಲು ಜ್ಞಾನದ ಆಧಾರದ ಮೇಲೆ ಪ್ರಥಮ ಸ್ಥಾನವನ್ನ ಗಳಿಸಬೇಕಾಗಿದೆ ಎಂದರು. ಆತ್ಮನಿರ್ಭರ್ ಯಶಸ್ವಿಯಾಗಲು ಆಮದನ್ನ ಕಡಿಮೆ ಮಾಡುವ ಮತ್ತು ರಫ್ತು ಹೆಚ್ಚಿಸುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇವತ್ತಿನ ಶರವೇಗ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.